50ರಷ್ಟು ಇವತ್ತು ಬಾಂಗ್ಲಾದೇಶಿಗರು ಬಂದು ಸೇರ್ಕೊಂಡಿದ್ದಾರೆ. ಬೆಂಗಳೂರಿಗೂ ಬಂದು ಸೇರ್ಕೊಳ್ಳೋದು ಯಾವುದೇ ಅನುಮಾನ ಬೇಡ, ಖಂಡಿತವಾಗ್ಲೂ ಕೂಡ ಬರ್ತಾರೆ. ಇನ್ನು ಮತಕ್ಕಾಗಿ ದೇಶವನ್ನ ಮಾರಾಟ ಮಾಡ್ತಿದ್ದಾರೆ ರಾಜಕಾರಣಿಗಳು. ಅವ್ರು ಬೆನ್ನಿಗೆ ನಿಂತಿದ್ದಾರೆ ರಾಜಕಾರಣಿಗಳು. ನಾಚಿಕೆ ಆಗಬೇಕು ರಾಜಕಾರಣಿಗಳಿಗೆ. ಯಾರೆಲ್ಲ ಇವತ್ತು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ತಿರಲ್ಲ, ಓ ಬಂದಿದ್ಯಾ ನಂಗೊಂದು ವೋಟ್ ಹಾಕ್ಬಿಡು, ನಿನಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತೀನಿ, ಅದು ಮಾಡಿಸ್ಕೊಡ್ತೀನಿ, ದಾಖಲೆ ಕೊಡ್ತೀನಿ ಅಂತೇಳಿ ಬರ್ಕೊಳ್ತಿರಲ್ರಿ ರಾಜಕಾರಣಿಗಳೇ. ನಾಳೆ ನಿಮ್ಮ ಮನೆಗೆ ಬೆಂಕಿ ಹಚ್ತಾರೆ, ರೆಡಿ ಆಗಿರಿ. ನಿಮ್ಮ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಅವರು ಸಿದ್ಧರಾಗ್ತಾರೆ, ರೆಡಿ ಆಗಿರಿ. ಈಗಲಾದರೂ ಎಚ್ಚೆತ್ಕೊಳ್ಳಿ. ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಇವತ್ತು ಅವ್ರಿಗೆ ನುಸುಳುವಿಕೆಗೆ ದಾರಿ ಆಗ್ತಾ ಇದೆ. ಕಷ್ಟಪಡಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ತಾನೇ ಗೆಲ್ತೀರಾ. ಅಡ್ಡದಾರಿಯಲ್ಲಿ ಅವ್ರನ್ನ ಕರ್ಕೊಂಬಂದು ಕಳ್ಳದಾರಿಯಲ್ಲಿ ಅವ್ರಿಗೆ ಬಂದವ್ರಿಗೆ ವೋಟರ್ ಐ ಡಿಯನ್ನು ಮಾಡಿಕೊಡೋದು, ಆಧಾರ್ ಕಾರ್ಡನ್ನು ಮಾಡಿಸ್ಕೊಡೋದು, ಆಮೇಲೆ ಪ್ರಮಾಣ ಮಾಡಿಸ್ಕೊಡೋದು, ನನಗೇ ಊಟ ಹಾಕಬೇಕು ಅಂತೇಳಿ. ಇವತ್ತು ಒಬ್ಬ ರಾಜಕಾರಣಿ ಎದೆ ತಟ್ಕೊಂಡು ಹೇಳಿ ನಾನು ಆ ಕೆಲಸ ಮಾಡಿಲ್ಲ ಅಂತೇಳಿ ಹೇಳ್ತಾರ, ಯಾರು ಮುಂದಕ್ಕೆ ಬರಲ್ಲ. ನುಸುಳುಕೋರರಿಗೆ ಐ ಡಿ ಕಾರ್ಡನ್ನು ಮಾಡಿಸೋದಕ್ಕೆ ಒಂದು ಜಾಲ ಇದೆ. 500 ರೂಪಾಯಿ ಕೊಟ್ಟರೆ ಯಾರು ಬೇಕಾದರೂ ಮಾಡಿಕೊಡ್ತಾರೆ ಐ ಡಿ ಕಾರ್ಡ್. ಅದು ಫಸ್ಟ್ ಸ್ಟಾಪ್ ಆಗಬೇಕು. ಆಧಾರ್ ಕಾರ್ಡ್ ಅಂದರೆ ಏನ್ರಿ? ನಾನು ಒಬ್ಬ ದೇಶದ ಪ್ರಜೆ ಅಂತೇಳಿ ನಮಗೆ ತೋರಿಸಿಕೊಳ್ಳುವಂಥ ಒಂದು ಐಡೆಂಟಿಟಿ. ಅವ್ರು ಬರ್ತಾರೆ, ಇಲ್ಲಿ ಬಂದುಬಿಟ್ಟು ಇಲ್ಲಿ ಅಡ್ಡದಾರಿಯಲ್ಲಿ ಬಂದು ಕದ್ದು ಮುಚ್ಕೊಂಡು ಬಂದು ಅಕ್ರಮವಾಗಿ ಬಂದು ಇಲ್ಲಿ ಬಂದು ಅವ್ರ ಹತ್ರ ಹೋಗಿ ಪೊಲೀಸರು ಕೇಳಿದ್ರೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ನಾವಿಲ್ಲಿ ಲೋಕಲೈಟ್ ನೋಡಿ ಅಂತ ಹೇಳ್ತಾರೆ. ಹಿಂದಿ ಮಾತಾಡ್ತಾರೆ. ಏನು ಹೇಳೋದು ಅವ್ರಿಗೆ? ಆ ಪೊಲೀಸ್ನವ್ರು ಏನು ಮಾಡೋಕ್ಕಾಗತ್ತೆ ನೋಡಿ. ಸ್ವಲ್ಪ ದಿನದ ಹಿಂದೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಒಂದು ವಿಚಾರ. ಒಬ್ಬರು DYSP ನೇತೃತ್ವದಲ್ಲಿ ಒಂದು ರೇಡ್ ಆಗುತ್ತೆ. ಬಾಂಗ್ಲಾದೇಶಿಗರನ್ನ ಕರ್ಕೊಂಡೋಗಿ ಕೋಲ್ಕತ್ತಾಗೆ ಬಿಡ್ತಾರೆ, ಅಲ್ಲಿಂದ ಕಳಿಸಿ ಅಂತೇಳಿ. ಕಳಿಸ್ತಾರ? ಇಲ್ಲ. ಕೋಲ್ಕತ್ತಾದವರು ಕರ್ನಾಟಕದ ಪೊಲೀಸರ ಮೇಲೆ ಬ್ಲೇಮ್ ಮಾಡ್ತಾರೆ. ನೀವು ಕರ್ಕೊಂಡು ಬಂದು ಬಿಟ್ಟಿದ್ರೆ ನೀವೇ ಕರ್ಕೊಂಡೋಗಿ ಬಿಡ್ರಿ, ನಾವ್ಯಾಕ್ರಿ ಖರ್ಚು ಮಾಡಬೇಕು, ನಾವ್ಯಾಕ್ರಿ ಅವ್ರಿಗೆ ಊಟ ತಿಂಡಿ ಹಾಕಬೇಕು ಅಂತೇಳಿ ಕೋಲ್ಕತ್ತಾದಲ್ಲಿ ಪೊಲೀಸ್ನವರು, ಅಲ್ಲಿನ ಅಧಿಕಾರಿಗಳು ಕರ್ನಾಟಕದ ಪೊಲೀಸರನ್ನ ಬ್ಲೇಮ್ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಒಂದಷ್ಟು ಜನ ನಮಗೆ ಗೊತ್ತಿರೋಂಗೆ ಇಲ್ಲಿ ಒಂದು ಈ ಪೀಣ್ಯ ಹತ್ರನೋ ಅಥವಾ ರಾಜಗೋಪಾಲ್ ನಗರ ಹತ್ರನೋ ಒಂದು ಆಶ್ರಯ ಅಂತೇಳಿ ಒಂದು NGO ಇದೆ, ನಾಯ್ಡು ಅಂತೇಳಿ ನಡೆಸ್ತಾರೆ. ಅವರು NGOಗೆ ಹೋದರೆ ಇವತ್ತು 20ಕ್ಕಿಂತ ಹೆಚ್ಚಿನ ಜನ ಬಾಂಗ್ಲಾದೇಶಿಗರಿದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಅಲ್ಲೋಗಿ ಬಿಟ್ಟಿರೋದು ಯಾರು? ಪೊಲೀಸ್ನವರೇ. ಕರ್ಕೊಂಡೋಗಿ ಬಿಟ್ಟಾಯ್ತು ಅಷ್ಟೇ. ಅವ್ರಿಗೋಗ್ಲಿ ದುಡ್ಡು ಕೊಡ್ತಾವ್ರಾ NGOಗೆ? ಅವ್ರಿಗೆ ಊಟ ಹಾಕಿ ತಿಂಡಿ ಹಾಕಿ ಅಂತ ಇಲ್ಲ. ಅವರೇ ಆಶ್ರಯ NGOನೇ ಸ್ವಂತ ದುಡ್ಡಿಂದ ಅವ್ರಿಗೆ ಖರ್ಚು ಮಾಡಿ ಅವ್ರನ್ನ ನೋಡ್ಕೊಳ್ತಾ ಇದೆ. ಕರ್ಕೊಂಡೋಗಿ ಬಿಡೋದು ಅಷ್ಟೇ ಅವ್ರ ಕೆಲಸ. ಮುಂದೆ ಏನಾಯಿತು ಅಂತೇಳಿ ಯಾರು ಕೂಡ ಫಾಲೋ ಅಪ್ ಮಾಡೋದಿಲ್ಲ. ಪಾಪ NGOನವರು ಬಾಬಾ ಬಡ್ಕೊಂಡು ಆ ಬಾಂಗ್ಲಾದೇಶಿಗರನ್ನ ಇಟ್ಕೊಂಡಿದ್ದಾರೆ. ಅಥವಾ ತಿರುಗಿ ಕೂಡ ನೋಡ್ತಿಲ್ಲ ಪೊಲೀಸ್ನವರು. ನೋಡಿ, ಈ ರೀತಿಯಾಗಿ ಅಡ್ಡದಾರಿಯಲ್ಲಿ ಕದ್ದು ಬಂದವರಿಗೆ ಸರ್ಕಾರಿ ದಾಖಲೆಗಳು ಹೇಗೆ ಸಿಗುತ್ತೆ? ಅದಕ್ಕೆಲ್ಲ ಕಾರಣ ಯಾರು? ಫಸ್ಟ್ ಅವ್ರನ್ನ ಒದ್ದು ಒಳಗಾಕ್ಬೇಕು, ಅಥವಾ ಅವ್ರನ್ನ ಒದ್ದು ದೇಶದಿಂದನೇ ಗಡೀಪಾರು ಮಾಡ್ಬಿಡ್ಬೇಕು. ಸಿಗ್ತಾರೆ, ಸಿಗಲ್ಲ ಅಂತೇನಿಲ್ಲ. ಸರ್ಕಾರಿ ದಾಖಲೆ ನೀಡೋದಕ್ಕೂ ಕೂಡ ಮೊದಲೇ ಒಪ್ಪಂದ ಆಗಿರುತ್ತೆ, ಇಲ್ಲ ಅಂತೇನಿಲ್ಲ. ದಾಖಲೆ ಕೊಡಿಸುವವರ ಪರ ಮತದಾನಕ್ಕೆ ಮೊದಲೇ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಬಾಂಗ್ಲಾದೇಶದಿಂದ ಬಂದವರ ಮತವನ್ನು ಪಡೆಯೋದಕ್ಕೆ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ. ರಾಜಕೀಯ ಲಾಭಕ್ಕಾಗಿ ರಾಜಕಾರಣಿಗಳು ದೇಶ ಮಾರೋದಕ್ಕೆ ಹೊರಟಿದ್ದೀರಿ, ಇನ್ನಾದರೂ ಎಚ್ಚೆತ್ಕೊಳ್ಳಿ. ಮುಂದಿನ ಸುದ್ದಿ ತಗಮನ. 50ರಷ್ಟು ಇವತ್ತು ಬಾಂಗ್ಲಾದೇಶಿಗರು ಬಂದು ಸೇರ್ಕೊಂಡಿದ್ದಾರೆ. ಬೆಂಗಳೂರಿಗೂ ಬಂದು ಸೇರ್ಕೊಳ್ಳೋದು ಯಾವುದೇ ಅನುಮಾನ ಬೇಡ, ಖಂಡಿತವಾಗ್ಲೂ ಕೂಡ ಬರ್ತಾರೆ. ಇನ್ನು ಮತಕ್ಕಾಗಿ ದೇಶವನ್ನ ಮಾರಾಟ ಮಾಡ್ತಿದ್ದಾರೆ ರಾಜಕಾರಣಿಗಳು. ಅವ್ರು ಬೆನ್ನಿಗೆ ನಿಂತಿದ್ದಾರೆ ರಾಜಕಾರಣಿಗಳು. ನಾಚಿಕೆ ಆಗಬೇಕು ರಾಜಕಾರಣಿಗಳಿಗೆ. ಯಾರೆಲ್ಲ ಇವತ್ತು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ತಿರಲ್ಲ, ಓ ಬಂದಿದ್ಯಾ ನಂಗೊಂದು ವೋಟ್ ಹಾಕ್ಬಿಡು, ನಿನಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತೀನಿ, ಅದು ಮಾಡಿಸ್ಕೊಡ್ತೀನಿ, ದಾಖಲೆ ಕೊಡ್ತೀನಿ ಅಂತೇಳಿ ಬರ್ಕೊಳ್ತಿರಲ್ರಿ ರಾಜಕಾರಣಿಗಳೇ. ನಾಳೆ ನಿಮ್ಮ ಮನೆಗೆ ಬೆಂಕಿ ಹಚ್ತಾರೆ, ರೆಡಿ ಆಗಿರಿ. ನಿಮ್ಮ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಅವರು ಸಿದ್ಧರಾಗ್ತಾರೆ, ರೆಡಿ ಆಗಿರಿ. ಈಗಲಾದರೂ ಎಚ್ಚೆತ್ಕೊಳ್ಳಿ. ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಇವತ್ತು ಅವ್ರಿಗೆ ನುಸುಳುವಿಕೆಗೆ ದಾರಿ ಆಗ್ತಾ ಇದೆ. ಕಷ್ಟಪಡಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ತಾನೇ ಗೆಲ್ತೀರಾ. ಅಡ್ಡದಾರಿಯಲ್ಲಿ ಅವ್ರನ್ನ ಕರ್ಕೊಂಬಂದು ಕಳ್ಳದಾರಿಯಲ್ಲಿ ಅವ್ರಿಗೆ ಬಂದವ್ರಿಗೆ ವೋಟರ್ ಐ ಡಿಯನ್ನು ಮಾಡಿಕೊಡೋದು, ಆಧಾರ್ ಕಾರ್ಡನ್ನು ಮಾಡಿಸ್ಕೊಡೋದು, ಆಮೇಲೆ ಪ್ರಮಾಣ ಮಾಡಿಸ್ಕೊಡೋದು, ನನಗೇ ಊಟ ಹಾಕಬೇಕು ಅಂತೇಳಿ. ಇವತ್ತು ಒಬ್ಬ ರಾಜಕಾರಣಿ ಎದೆ ತಟ್ಕೊಂಡು ಹೇಳಿ ನಾನು ಆ ಕೆಲಸ ಮಾಡಿಲ್ಲ ಅಂತೇಳಿ ಹೇಳ್ತಾರ, ಯಾರು ಮುಂದಕ್ಕೆ ಬರಲ್ಲ. ನುಸುಳುಕೋರರಿಗೆ ಐ ಡಿ ಕಾರ್ಡನ್ನು ಮಾಡಿಸೋದಕ್ಕೆ ಒಂದು ಜಾಲ ಇದೆ. 500 ರೂಪಾಯಿ ಕೊಟ್ಟರೆ ಯಾರು ಬೇಕಾದರೂ ಮಾಡಿಕೊಡ್ತಾರೆ ಐ ಡಿ ಕಾರ್ಡ್. ಅದು ಫಸ್ಟ್ ಸ್ಟಾಪ್ ಆಗಬೇಕು. ಆಧಾರ್ ಕಾರ್ಡ್ ಅಂದರೆ ಏನ್ರಿ? ನಾನು ಒಬ್ಬ ದೇಶದ ಪ್ರಜೆ ಅಂತೇಳಿ ನಮಗೆ ತೋರಿಸಿಕೊಳ್ಳುವಂಥ ಒಂದು ಐಡೆಂಟಿಟಿ.
ಅವ್ರು ಬರ್ತಾರೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಡ್ಡದಾರಿಯಲ್ಲಿ ಬಂದು ಕದ್ದು ಮುಚ್ಕೊಂಡು ಬಂದು ಅಕ್ರಮವಾಗಿ ಬಂದು ಇಲ್ಲಿ ಬಂದು ಅವ್ರ ಹತ್ರ ಹೋಗಿ ಪೊಲೀಸರು ಕೇಳಿದ್ರೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ನಾವಿಲ್ಲಿ ಲೋಕಲೈಟ್ ನೋಡಿ ಅಂತ ಹೇಳ್ತಾರೆ. ಹಿಂದಿ ಮಾತಾಡ್ತಾರೆ. ಏನು ಹೇಳೋದು ಅವ್ರಿಗೆ? ಆ ಪೊಲೀಸ್ನವ್ರು ಏನು ಮಾಡೋಕ್ಕಾಗತ್ತೆ ನೋಡಿ. ಸ್ವಲ್ಪ ದಿನದ ಹಿಂದೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಒಂದು ವಿಚಾರ. ಒಬ್ಬರು DYSP ನೇತೃತ್ವದಲ್ಲಿ ಒಂದು ರೇಡ್ ಆಗುತ್ತೆ. ಬಾಂಗ್ಲಾದೇಶಗಳನ್ನ ಕರ್ಕೊಂಡೋಗಿ ಕೋಲ್ಕತ್ತಾಗೆ ಬಿಡ್ತಾರೆ, ಅಲ್ಲಿಂದ ಕಳಿಸಿ ಅಂತೇಳಿ. ಕಳಿಸ್ತಾರ? ಇಲ್ಲ. ಕೋಲ್ಕತ್ತಾದವರು ಕರ್ನಾಟಕದ ಪೊಲೀಸರ ಮೇಲೆ ಬ್ಲೇಮ್ ಮಾಡ್ತಾರೆ. ನೀವು ಕರ್ಕೊಂಡು ಬಂದುಬಿಟ್ಟಿದ್ರೆ ನೀವೇ ಕರ್ಕೊಂಡೋಗಿ ಬಿಡ್ರಿ, ನಾವ್ಯಾಕ್ರಿ ಖರ್ಚು ಮಾಡಬೇಕು, ನಾವ್ಯಾಕ್ರಿ ಅವ್ರಿಗೆ ಊಟ ತಿಂಡಿ ಹಾಕಬೇಕು ಅಂತೇಳಿ ಕೋಲ್ಕತ್ತಾದಲ್ಲಿ ಪೊಲೀಸ್ನವರು, ಅಲ್ಲಿನ ಅಧಿಕಾರಿಗಳು ಕರ್ನಾಟಕದ ಪೊಲೀಸರನ್ನ ಬ್ಲೇಮ್ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಒಂದಷ್ಟು ಜನ ನಮಗೆ ಗೊತ್ತಿರೋಂಗೆ ಇಲ್ಲಿ ಒಂದು ಈ ಪೀಣ್ಯ ಹತ್ರನೋ ಅಥವಾ ರಾಜಗೋಪಾಲ್ ನಗರ ಹತ್ರನೋ ಒಂದು ಆಶ್ರಯ ಅಂತೇಳಿ ಒಂದು NGO ಇದೆ, ನಾಯ್ಡು ಅಂತೇಳಿ ನಡೆಸ್ತಾರೆ. ಅವರು NGOಗೆ ಹೋದರೆ ಇವತ್ತು 20ಕ್ಕಿಂತ ಹೆಚ್ಚಿನ ಜನ ಬಾಂಗ್ಲಾದೇಶಿಗರಿದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಅಲ್ಲೋಗಿ ಬಿಟ್ಟಿರೋದು ಯಾರು? ಪೊಲೀಸ್ನವರೇ. ಕರ್ಕೊಂಡೋಗಿ ಬಿಟ್ಟಾಯ್ತು ಅಷ್ಟೇ. ಅವ್ರಿಗೋಗ್ಲಿ ದುಡ್ಡು ಕೊಡ್ತಾವ್ರಾ NGOಗೆ? ಅವ್ರಿಗೆ ಊಟ ಹಾಕಿ ತಿಂಡಿ ಹಾಕಿ ಅಂತ ಇಲ್ಲ. ಅವರೇ ಆಶ್ರಯ NGOನೇ ಸ್ವಂತ ದುಡ್ಡಿಂದ ಅವ್ರಿಗೆ ಖರ್ಚು ಮಾಡಿ ಅವ್ರನ್ನ ನೋಡ್ಕೊಳ್ತಾ ಇದೆ. ಕರ್ಕೊಂಡೋಗಿ ಬಿಡೋದು ಅಷ್ಟೇ ಅವ್ರ ಕೆಲಸ. ಮುಂದೆ ಏನಾಯ್ತು ಅಂತೇಳಿ ಯಾರು ಕೂಡ ಫಾಲೋ ಅಪ್ ಮಾಡೋದಿಲ್ಲ. ಪಾಪ NGOನವರು ಬಾಬಾ ಬಡ್ಕೊಂಡು ಆ ಬಾಂಗ್ಲಾದೇಶಗಳನ್ನ ಇಟ್ಕೊಂಡಿದ್ದಾರೆ. ಅಥವಾ ತಿರುಗಿ ಕೂಡ ನೋಡ್ತಿಲ್ಲ ಪೊಲೀಸ್ನವರು. ನೋಡಿ, ಈ ರೀತಿಯಾಗಿ ಅಡ್ಡದಾರಿಯಲ್ಲಿ ಕದ್ದು ಬಂದವರಿಗೆ ಸರ್ಕಾರಿ ದಾಖಲೆಗಳು ಹೇಗೆ ಸಿಗುತ್ತೆ? ಅದಕ್ಕೆಲ್ಲ ಕಾರಣ ಯಾರು? ಫಸ್ಟ್ ಅವ್ರನ್ನ ಒದ್ದು ಒಳಗಾಕ್ಬೇಕು, ಅಥವಾ ಅವ್ರನ್ನ ಒದ್ದು ದೇಶದಿಂದನೇ ಗಡೀಪಾರು ಮಾಡ್ಬಿಡ್ಬೇಕು. ಸಿಗ್ತಾರೆ, ಸಿಗಲ್ಲ ಅಂತೇನಿಲ್ಲ. ಸರ್ಕಾರಿ ದಾಖಲೆ ನೀಡೋದಕ್ಕೂ ಕೂಡ ಮೊದಲೇ ಒಪ್ಪಂದ ಆಗಿರುತ್ತೆ, ಇಲ್ಲ ಅಂತೇನಿಲ್ಲ. ದಾಖಲೆ ಕೊಡಿಸುವವರ ಪರ ಮತದಾನಕ್ಕೆ ಮೊದಲೇ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಬಾಂಗ್ಲಾದೇಶದಿಂದ ಬಂದವರ ಮತವನ್ನು ಪಡೆಯೋದಕ್ಕೆ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ. ರಾಜಕೀಯ ಲಾಭಕ್ಕಾಗಿ ರಾಜಕಾರಣಿಗಳು ದೇಶ ಮಾರೋದಕ್ಕೆ ಹೊರಟಿದ್ದೀರಿ, ಇನ್ನಾದರೂ ಎಚ್ಚೆತ್ಕೊಳ್ಳಿ. ಮುಂದಿನ ಸುದ್ದಿ ಗಮನ. 20ರಷ್ಟು ಇವತ್ತು ಬಾಂಗ್ಲಾದೇಶಿಗರು ಬಂದು ಸೇರ್ಕೊಂಡಿದ್ದಾರೆ. ಬೆಂಗಳೂರಿಗೂ ಬಂದು ಸೇರ್ಕೊಳ್ಳೋದು ಯಾವುದೇ ಅನುಮಾನ ಬೇಡ, ಖಂಡಿತವಾಗ್ಲೂ ಕೂಡ ಬರ್ತಾರೆ. ಇನ್ನು ಮತಕ್ಕಾಗಿ ದೇಶವನ್ನು ಮಾರಾಟ ಮಾಡ್ತಿದ್ದಾರೆ ರಾಜಕಾರಣಿಗಳು. ಅವ್ರು ಬೆನ್ನಿಗೆ ನಿಂತಿದ್ದಾರೆ ರಾಜಕಾರಣಿಗಳು. ನಾಚಿಕೆ ಆಗಬೇಕು ರಾಜಕಾರಣಿಗಳಿಗೆ. ಯಾರೆಲ್ಲ ಇವತ್ತು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ತಿರಲ್ಲ, ಬಂದಿದ್ಯಾ ನಂಗೊಂದು ವೋಟ್ ಹಾಕ್ಬಿಡು, ನಿನಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತೀನಿ, ಅದು ಮಾಡಿಸ್ಕೊಡ್ತೀನಿ, ದಾಖಲೆ ಕೊಡ್ತೀನಿ ಅಂತೇಳಿ ಬರ್ಕೊಳ್ತಿರಲ್ಲ ರೀ ರಾಜಕಾರಣಿಗಳೇ. ನಾಳೆ ನಿಮ್ಮ ಮನೆಗೆ ಬೆಂಕಿ ಹಚ್ತಾರೆ, ರೆಡಿಯಾಗಿರಿ. ನಿಮ್ಮ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಅವರು ಸಿದ್ಧರಾಗ್ತಾರೆ, ರೆಡಿಯಾಗಿರಿ. ಈಗಲಾದರೂ ಎಚ್ಚೆತ್ಕೊಳ್ಳಿ. ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಇವತ್ತು ಅವ್ರಿಗೆ ನುಸುಳುವಿಕೆಗೆ ದಾರಿ ಆಗ್ತಾ ಇದೆ. ಕಷ್ಟಪಡಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ತಾನೇ ಗೆಲ್ತೀರ. ಅಡ್ಡದಾರಿಯಲ್ಲಿ ಅವ್ರನ್ನ ಕರ್ಕೊಂಬಂದು ಕಳ್ಳದಾರಿಯಲ್ಲಿ ಅವ್ರಿಗೆ ಬಂದವ್ರಿಗೆ ವೋಟರ್ ಐಡಿಯನ್ನು ಮಾಡಿಕೊಡೋದು, ಆಧಾರ್ ಕಾರ್ಡನ್ನು ಮಾಡಿಸ್ಕೊಡೋದು, ಆಮೇಲೆ ಪ್ರಮಾಣ ಮಾಡಿಸ್ಕೊಡೋದು, ನನಗೇ ಊಟ ಹಾಕಬೇಕು ಅಂತೇಳಿ. ಇವತ್ತು ಒಬ್ಬ ರಾಜಕಾರಣಿ ಎದೆ ತಟ್ಕೊಂಡು ಹೇಳಿ ನಾನು ಆ ಕೆಲಸ ಮಾಡಿಲ್ಲ ಅಂತೇಳಿ ಹೇಳ್ತಾರ? ಯಾರು ಮುಂದಕ್ಕೆ ಬರಲ್ಲ. ನುಸುಳುಕೋರರಿಗೆ ID ಕಾರ್ಡನ್ನು ಮಾಡಿಸೋದಕ್ಕೆ ಒಂದು ಜಾಲ ಇದೆ. 500 ರೂಪಾಯಿ ಕೊಟ್ಟರೆ ಯಾರು ಬೇಕಾದರೂ ಮಾಡಿಕೊಡ್ತಾರೆ ID ಕಾರ್ಡ್. ಅದು ಫಸ್ಟ್ ಸ್ಟಾಪ್ ಆಗಬೇಕು. ಆಧಾರ್ ಕಾರ್ಡ್ ಅಂದರೆ ಏನು ರೀ? ನಾನು ಒಬ್ಬ ದೇಶದ ಪ್ರಜೆ ಅಂತೇಳಿ ನಮಗೆ ತೋರಿಸಿಕೊಳ್ಳುವಂಥ ಒಂದು ಐಡೆಂಟಿಟಿ. ಅವ್ರು ಬರ್ತಾರೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಡ್ಡದಾರಿಯಲ್ಲಿ ಬಂದು ಕದ್ದು ಮುಚ್ಕೊಂಡು ಬಂದು ಅಕ್ರಮವಾಗಿ ಬಂದು ಇಲ್ಲಿ ಬಂದು ಅವ್ರ ಹತ್ರ ಹೋಗಿ ಪೊಲೀಸರು ಕೇಳಿದ್ರೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ನಾವಿಲ್ಲಿ ಲೋಕಲೈಟ್ ನೋಡಿ ಅಂತ ಹೇಳ್ತಾರೆ. ಹಿಂದಿ ಮಾತಾಡ್ತಾರೆ. ಏನು ಹೇಳೋದು ಅವ್ರಿಗೆ? ಆ ಪೊಲೀಸ್ನವ್ರು ಏನು ಮಾಡೋಕ್ಕಾಗತ್ತೆ ನೋಡಿ. ಸ್ವಲ್ಪ ದಿನದ ಹಿಂದೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಒಂದು ವಿಚಾರ. ಒಬ್ಬರು DYSP ನೇತೃತ್ವದಲ್ಲಿ ಒಂದು ರೇಡ್ ಆಗುತ್ತೆ. ಬಾಂಗ್ಲಾದೇಶ